ಸೇವಂತಿ, ಯಾಕೆ ಹಾಗೆ ನೋಡ್ತಿದ್ಯಾ? ಇವತ್ತು ನೀನು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ಯಾ ಕಣೋ. ನೋಡ್ಬೇಕನ್ನಿಸ್ತು, ನೋಡ್ತಾ ಇದ್ದೀನಿ. ನಿನ್ನೆ ಹುಡುಕೊಂಡು ಮನೆ ಹತ್ರ ಹೋಗಿದ್ದೆ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ನಿಮ್ಮ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು. ಸೇವಂತಿಗೆ ಮದುವೆ ಮಾಡಬೇಕು, ಅದಕ್ಕೆ ಅವಳು ಕುತ್ತಿಗೆಲಿರೋ ತಾಳಿನ ಹೇಳು. ತೆಗಿಸ್ಬೇಕು ಅಂತ ಅವ್ರ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಏನು? ಇದು ನಿನ್ ತಪ್ಪು ಅಂತ ಅನ್ಸಿದ್ರೆ ನನಗಿದು ಬೇಡ. ಅಪ್ಪ ಅಮ್ಮ ಇದನ್ನ ತೆಗಿ ಅಂದ್ರೂ ನಾನು ತೆಗಿಲಿಲ್ಲ. ಹೇಳು ದೇವು, ನಿನಗಿಷ್ಟ ಇಲ್ಲ ಅಂದ್ರೆ ನನಗಿದು ಬೇಡ. ಯಾಕೆ ಆ ಕಡೆ ತಿರ್ಕೊಂಡಿದ್ಯಾ? ಹೇಳು. ತಂದೆ ತಾಯಿ ಮಾತು ಗೌರವ ಕೊಡಬೇಕಾದ್ದು ಮಕ್ಕಳ ಧರ್ಮ. ಅಂದ್ರೆ ಇದನ್ನ ತೆಗೆದುಬಿಡು ಅಂತ್ಯಾ? ಹಾಗಾದ್ರೆ ನೀನೇ ಇದನ್ನ ತೆಗೆದುಬಿಡು. ಬಾದೇವು, ಕಿತ್ತಾಕು. ನೀನಂದ್ರೆ ನನಗೆ ತುಂಬಾ ಇಷ್ಟ. ಸೊ ನೀನಿದನ್ನ ನಿನ್ ಕೈಯಿಂದ ಕಿತ್ತಾಕಿದ್ರೆ ನನ್ ಖಂಡಿತವಾಗ್ಲೂ ಬೇಜಾರಾಗಲ್ಲ. ಬಾದೇವು, ಕಿತ್ತಾಕು. ನಾನು ಕಣ್ಮುಚ್ಕೋತೀನಿ. ಬಾ, ಕಿತ್ತಾಕು. ನನ್ನಿಂದಾಗಲ್ಲ, ನನ್ನ ಕೈಲಾಗಲ್ಲ, ಆಗಲ್ಲ. ನಿಂತ್ಕೋ. ಆಗಲ್ಲ. ನಿಂತ್ಕೊಳ್ಳೋ.
ಅವ ಎಲ್ಲಿ ಗೊಂಟೆ ಮಗ? ಯಾಕ್ ಮಗ ಇಷ್ಟೊಂದು ಬೆಳೆದ್ಕೊಂಡಿದ್ದಿ? ಅವ ನಾನು ನಂಜನಗೂಡು ಹೋಗ್ತೀನವ. ನಂಜನಗೂಡ್ಗ? ಯಾಕ್ ಮಗ? ನಾ ಓದ್ಬೇಕವ, ನಾ ಓದ್ಬೇಕು. ನಾನು ಇಲ್ಲೇ ಇದ್ರೆ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನಾ ಬರ್ತೀನವ, ಬರ್ತೀನಿ. ಮಗ ಸೇವಂತಿ ನೀನ್ ಹುಡಿಕೊಂಡ್ ಬಂದಿದ್ಲು ಮಗ. ಯಾವಾಗ? ಬೆಳಿಗ್ಗೆ ನೀನ್ ಹೋಗ್ತಿದ್ದಂಗೆ ಬಂದ್ಲು. ಕೋಣೆಯಾಗೆ ನೀನ್ ಬಿಡ್ಸಿರೋ ಚಿತ್ರ ಹೊಡೆದ್ಲು. ಇದ್ ಯಾರ್ದು ಅಂತ ಕೇಳಿದ್ಲು. ನಾನು ನನ್ನ ಮಗ ಪಿರುತಿ ಮಾಡಿರೋ ಹುಡುಗಿ ಅಂತ ಹೇಳ್ದೆ ಮಗ. ಹೇಳ್ಬಿಟ್ಯಾ? ಹ್ಞೂ ಮಗ, ಹೇಳ್ಬಿಟ್ಟೆ. ಮಗ ಉಳ್ಕೊಂಡೋಗು ಮಗ. ಹೋಗ್ತಾ ಇದ್ಯಾ? ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ತಿರ್ಗೋ ಈ ಕಡೆ. ನಾಚಿಕೆ ಆಗಲ್ಲ ನಿಂಗೆ? ಗಂಡ್ಸಾಗಿ ಒಂದು ಹುಡುಗಿಗೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದೆಯಲ್ಲ, ಹೇಳಿ ತರ. ಛೀ! ಯಾಕೋ ಹೀಗ್ ಮಾಡ್ದೆ? ಯಾಕೋ ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ ನೀನು? ಮಾತಾಡು. ಜೊತೆಲೇ ಇದೆಯಲ್ಲೋ ನೀನು. ನಾನಿಷ್ಟು ಕಣ್ಣೀರ್ ಹಾಕ್ತಾ ಇದ್ದೀನಿ, ಎಷ್ಟು ಅವಮಾನ ಅನುಭವಿಸ್ತಾ ಇದ್ದೀನಿ, ಎಷ್ಟು ನೋವು ತಿಂತಾ ಇದ್ದೀನಿ. ಎಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ. ಒಂದು ಮಾತು, ನೀನೇ ನನಗೆ ತಾಳಿ ಕಟ್ಟಿದ್ದು ಅಂತ ಯಾಕೋ ಹೇಳಿಲ್ಲ? ಯಾಕೋ ಹೇಳಿಲ್ಲ? ಊರಿಗೂರೆ ಕೇಕೆ ಹಾಕೊಂಡು ನಗ್ತಾ ಇದ್ರೆ ನೀನ್ ಅದನ್ನ ನೋಡಿ ಸಂತೋಷ ಪಡ್ತಿದ್ಯಾ? ಯಾಕೋ ಹೇಳು. ನನ್ ಮೇಲೇನೋ ಅಂತ ದ್ವೇಷ ನಿನ್ಗೆ? ನಾನು ಏನೋ ಮಾಡಿದೆ ನಿನ್ಗೆ? ಹೇಳು. ಯಾಕೋ ಹೇಳು. ಏನ್ ಮಾಡಿಲ್ಲ ನೀನು? ಎಲ್ಲ ನೀನೇ ಮಾಡಿದ್ದು. ಇಷ್ಟಕ್ಕೆಲ್ಲ ಕಾರಣ ನೀನೇ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಬಲವಂತವಾಗಿ ನನ್ನ ನಿಮ್ಮ ಮನೆ ಕರೆಸ್ಕೊಂಡೆ. ಖಾಲಿದೆ ನನ್ನ ಹೃದಯದಲ್ಲಿ ನೀನ್ ಬಂದು ಕೂತ್ಕೊಂಡೆ. ಮಾತು ಜೀವನ ಪೂರ್ತಿ ನಿನ್ ಜೊತೆಲೇ ಇರ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇಲ್ದಿರೋ ಆಸೆ ಹುಟ್ಟಿಸ್ದೆ. ಪ್ರಶಾಂತವಾಗಿ ನನ್ನ ಮನಸ್ಸನ್ನ ಅಲ್ಲೋ ಕಲ್ಲಲ್ಲ ಮಾಡ್ದೆ. ನನಗೆ ಗೊತ್ತಿಲ್ಲದೆ ನನ್ನನ್ನೇ ನೀನು ಕೊಟ್ಬಿಟ್ಟೆ. ಆದ್ರೆ ನೀನು ನನಗೆ ಕೈ ಕೊಟ್ಟು ಬೇರೆ ಹುಡುಗನ ಮದುವೆ ಆಗಕ್ಕೆ ಹೊರಟಿದ್ದೆ. ಅದು ನನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ ಸೇವಂತಿ. ನನ್ನ ಪ್ರೀತಿನ ಇನ್ನೊಬ್ರಿಗೆ ಒಪ್ಸಕ್ ನಾನು ತಯಾರಿರಲಿಲ್ಲ. ನಾನಿಂದ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನೀನಿಲ್ದಿರೋ ಜೀವನನ ನನ್ನಿಂದ ಕಲ್ಪನೆ ಕೂಡ ಮಾಡ್ಕೊಂಡು ನೋಡಕ್ಕಾಗ್ಲಿಲ್ಲ ಸೇವಂತಿ. ಅದಕ್ಕೆ ಜೀವನ ಇಲ್ಲ, ನಿನ್ನ ನನ್ನ ಜೊತೆಲೇ ಇಟ್ಕೊಂಡಿರ್ಬೇಕು ಅಂತ ನೀನ್ ಮಲಗಿದ್ದಾಗ ಬಂದು ನಿನ್ ಕುತ್ತಿಗೆ ತಾಳಿ ಕಟ್ಟಿದೆ. ಅದಾದ್ಮೇಲೆ ನಿನ್ನ ನೋವು ಕಣ್ಣೀರು ನೋಡಿ ನನಗನ್ನಿಸ್ತು ಬಂದು ನಿನ್ಗೆ ಹೇಳ್ಬಿಡ್ಬೇಕು ಅಂತ. ನಾನು ಹೇಳಕ್ ಬಂದಾಗೆಲ್ಲ ನೀನ್ ನನ್ನ ಕೊಲ್ಲಬೇಕು ಅಂತಾನೆ ಇದ್ದೆ. ಅದಕ್ಕೆ ನಾನು ಹೇಳಲಿಲ್ಲ. ನಾನ್ ಸಾಯ್ತೀನಿ ಅನ್ನೋ ಭಯ ಅಲ್ಲ. ಆದ್ರೆ ನಾನ್ ಸತ್ರೆ ನೀನ್ ಜೈಲಿಗೆ ಹೋಗ್ತೀಯ. ನಿತ್ಯ ನಿನ್ನ ಆರಾಧಿಸ್ತಿರೋ ನಾನು ನೀನ್ ಜೈಲಿಗೆ ಹೋಗೋ ಕಾರಣ ಆಗ್ಬೇಕಾ? ಆದ್ರೆ ಈಗ ನನ್ನಿಂದ ಆಗ್ತಿಲ್ಲ. ನನ್ನ ಕೊಂದ್ಬಿಡು ಸೇವಂತಿ. ದಿನ ಸಾಯ್ತಾ ಇದ್ದೀನಿ. ಇವತ್ತು ಒಂದೇ ಸರಿ ಸತ್ತೋಗ್ತೀನಿ. ಕೊಂದ್ಬಿಡು ನನ್ನ. ಸತ್ತೋಗ್ತೀನಿ, ಕೊಂದ್ಬಿಡು. ಈ ದೇಹದಲ್ಲಿ ರಕ್ತ ಮಾಂಸ ಏನಿಲ್ಲ, ಇರೋದೆಲ್ಲ ನೀನು, ನಿನ್ನ ಪ್ರೀತಿ. ಅದಕ್ಕೆ ನೀನೇ ನಿನ್ ಕೈಯಾರ ಕೊಂದ್ಬಿಟ್ರೆ ಈ ದೇಹಕ್ಕೆ ಮುಕ್ತಿ. ಬಾ, ಕೊಂದ್ಬಿಡು. ನಾ ಸತ್ತೋಗ್ತೀನಿ, ಕೊಂದ್ಬಿಡು ಸೇವಂತಿ.
ಗೊತ್ತಿಲ್ವೇನೋ? ಸೇವಂತಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ದಿದ್ರೆ ನಾನೇನ್ ಬೇಡ ಅಂತಿದ್ದೇನೋ ರಾಸ್ಕಲ್. ಎಷ್ಟೋ ಸಾರಿ ನಾನೇ ಅನ್ಕೊಂಡಿದ್ದೀನಿ ಈ ತಾಳಿನ ದೇವನೇ ಕಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಗೊತ್ತೇನೋ? ಎಷ್ಟು ಸಾರಿ ನಾನೇ ಅನ್ಕೊಂಡಿದ್ದೆ ಈ ತಾಳಿನ ಕಿತ್ತಾಕಿ ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ.